ಚೌಟ್ರಿ ಹತ್ರದಿಂದ ಮನೆಗೆ 3 ಕಿಲೋಮೀಟರ್ ಅಷ್ಟೇ. ನೈಟ್ ಎಲ್ಲ ಚೌಟ್ರಿಲ್ಲ ಉಳ್ಕೊಂಡು ಎಲ್ಲ ಶಾಸ್ತ್ರಗಳನ್ನೆಲ್ಲ ಮಾಡಿದ್ದು. ಮಾರ್ನಿಂಗ್ ಸರಿ ಮನೆಗೆ ಹೋಗ್ಬಿಟ್ಟು ರೆಡಿ ಆಗಿ ಬರೋಣ ಅಂತ ಇವಾಗ ಬೆಳಗ್ಗೆ ಹೊರಟು ಮನೆಗೆ ಹೋಗಿ ಇವಾಗ ಎಲ್ಲರೂ ಸಹ ರೆಡಿ ಆಗಿಬಿಟ್ಟು ಈಗ ರಿಟರ್ನ್ ಚೌಟ್ರಿಗೆ ಹೋಗ್ತಾ ಇದ್ದೀವಿ. ಹಾಯ್ ಎಲ್ರಿಗೂ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಸುನೀತಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಮ್ಮ ಮನೆಯವರು ನನ್ನ ಮಗ 3 ಜನನು ಮ್ಯಾಚಿಂಗ್ ಆಗಿರೋ ಸ್ಪಂಜೆ ಶರ್ಟು ಸೀರೆನ ಹಾಕ್ಕೊಂಡಿದ್ವಿ. ಇದನ್ನು ನಾವು ನಮ್ಮ ಮೈದನ ಮದುವೆಯಲ್ಲಿ ತೊಗೊಂಡಿದ್ದು. ಇವತ್ತು ಅದನ್ನೇ ಮುಹೂರ್ತಕ್ಕೆ ಹಾಕೋಣ ಅಂತ ಈಗ 3 ಜನನು ಒಂದೇ ಥರದ್ದು ಹಾಕ್ಕೊಂಡಿದ್ದೀವಿ. ಇವಾಗ ಚೌಟ್ರಿ ಬಂದಾದಮೇಲೆ ಈಗ ಎಲ್ಲರೂ ಫಸ್ಟ್ ತಿಂಡಿಗೆ ಹೋಗೋಣ, ತಿಂಡಿ ತಿಂದಾದಮೇಲೆ ನೆಕ್ಸ್ಟ್ ಕೆಲಸ ಅಂತ ಇವಾಗ ಎಲ್ಲರೂ ಸಹ ಫಸ್ಟು ತಿಂಡಿ ಬಂದಿದ್ದೀವಿ. ತಿಂಡಿಗೆ ಟೊಮೊಟೊ ಬಾತು, ಕಾಯಿ ಚಟ್ನಿ, ಮೊಸರು ಗೊಜ್ಜು ಮಾಡಿಸಿದ್ರು. ತಿಂಡಿ ಅಂತೂ ತುಂಬಾ ಚೆನ್ನಾಗಿತ್ತು. ಇವಾಗ ಎಲ್ಲರೂ ಸಹ ತಿಂಡಿ ತಿಂತಾಯಿದ್ದೀವಿ. ನಾವು ಇವಾಗ ತಾನೇ ತಿಂಡಿ ತಿಂದ್ಕೊಂಡು ಚೌಟ್ರಿ ಒಳಗಡೆ ಬಂದು ಅಲ್ಲೇ ಪುರೋಹಿತರು ಮುಹೂರ್ತಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು ಪೂಜೆ ಮಾಡೋಕ್ಕೆಲ್ಲವ. ಆಲ್ರೆಡಿ ಹುಡುಗಿನೂ ಸಹ ಮೇಕಪ್ ಮಾಡಿ ನಿಲ್ಲಿಸಿದ್ರು. ಅದು ಮೇಕಪ್ ಆದಮೇಲೆ ತಿಂಡಿ ತಿಂತಾ ಇದ್ದಾಳೆ ರಂಜು. ನಾನು ರೇಗಿಸ್ತಾ ಇದ್ದೆ ನೋಡಿ ಮದುವೆ ಹೆಣ್ಣು ಹೇಗೆ ತಿಂಡಿ ತಿಂತಾಯಿದೆ ಅಂತ. ಮತ್ತು ಈಗ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಮುಹೂರ್ತಕ್ಕೆ ಇನ್ನೂ ಸಹ ಟೈಮ್ ಇತ್ತು. ಅಷ್ಟೊತ್ತಿಗೆ ನಾವು ಒಂದು ಸ್ವಲ್ಪ ಫೋಟೋ ವೀಡಿಯೋ ತೊಗೊಳೋಣ ಅಂತ ಇವಾಗ ಚೌಟ್ರಿ ಮುಂದಕ್ಕೆ ಬಂದು ಇವಾಗ ಎಲ್ಲರೂ ಸಹ ಫೋಟೋ ವೀಡಿಯೋ ತೊಗೊತಾ ಇದ್ದೀವಿ. ಇವರು ನಮ್ಮ ಅಣ್ಣ ಅಂದರೆ ನಮ್ಮ ಭಾವ ಆಗಬೇಕು, ಅವ್ರ ಮಗಳು, ಮತ್ತು ಇವರು ನಮ್ಮ ಅಕ್ಕನ ಮಗಳು ನಮ್ಮ ನಿಶುನ ಎಲ್ಲರೂ ಸಹ ಇಟ್ಕೊಂಡು ಫೋಟೋ ತೆಗಿತಿದ್ದಾರೆ. ಅವನಂತೂ ತುಂಬಾ ಸ್ಮೈಲ್ ಕೊಡ್ತಾ ಇದ್ದಾನೆ. ಸರಿ ನಾನು ನಮ್ಮ ಅಣ್ಣನ ಜೊತೆ ಫೋಟೋ ತೆಗಿಸ್ಕೊಳ್ಳೋಣ ಅಂತ ಅವ್ನ ಕೂಟೆ ಒಂದೆರಡು ಫೋಟೋ ತೆಗಿಸ್ಕೊಂಡು ಒಂದೆರಡು ವೀಡಿಯೋ ಎಲ್ಲ ಮಾಡಿಸ್ಕೊತಾ ಇದ್ದೆ. ನಮ್ಮ ಮನೆಯವರು ಇನ್ನೂ ಬಂದೇ ಇರಲಿಲ್ಲ. ಇವಾಗ ಬಂದರು ನಮ್ಮ ಮನೆಯವರು ನಮ್ಮ ಮಗನಿಗೆ ಪೋಸ್ ಹೇಳ್ಕೊಡ್ತಾ ಇದ್ರು, ಈ ಥರ ನಿಂತ್ಕೊ, ಈ ಥರ ಫೋಟೋ ತೆಗಿಸ್ಕೊ ಅಂತ. ಈಗ ಅವ್ರವನು ಸಹ ಫೋಟೋ ವೀಡಿಯೋ ತಗೊತಾ ಇದ್ದೀನಿ. ಅವ್ನು ಮಾತ್ರ ಅವ್ರ ಅಪ್ಪಾಜಿ ಹೇಳ್ದಂಗೆ ನಿಂತ್ಕೊತಾನೆ ಇದ್ದೆ ಫಸ್ಟ್ ಟೈಮ್ ಈ ಥರ ಎಲ್ಲ ಪೋಸ್ ಕೊಟ್ಟು ಫೋಟೋ ತೆಗಿಸ್ಕೊತಾ ಇರೋದು. ನೀವು
ಮನೆಯವರು ಒಡೆಯ ಹಂಗೆ ಬರ್ತಿದ್ದಾರೆ ಯಾರಿಗ. ಇವಾಗ ತಾಳಿ ಕಟ್ಸಾಯ್ತು. ಇವಾಗ ತಾಳಿಗೆ ಪೂಜೆ ಮಾಡಿಸ್ತಾ ಇದ್ದಾರೆ. ಅವ್ರ ಕಡೆ ಹುಡುಗರು ಅಂತೂ ತುಂಬಾನೇ ಕೂಗ್ತಾನೆ ಇದ್ರು ತಾಳಿ ಕಟ್ಟಬೇಕಾದ್ರೆ. ಕೈ ನೀರು ಬಿಡಬೇಕಾದ್ರೆ ತುಂಬಾ ಜನ ಕ್ಯೂ ಇತ್ತು. ಆದರೆ ನಾವು ಮಧ್ಯದಲ್ಲಿ ಹೋಗಿ ಕೈ ನೀರು ಬಿಡ್ತಾಯಿದ್ದು. ಅಲ್ಲಿದ್ದಾರಲ್ಲ ಅಕ್ಕ ಕೇಳ್ತಾಯಿದ್ರು, ನೋಡಿ ನಾವು ನಿಮಗಿಂತ ಫಸ್ಟೇ ನಿಂತಿದ್ದೀವಿ, ನೀವು ಬಂದು ಕೈ ನೀರು ಬಿಡ್ತಿದ್ದೀರಾ ಅಂತ. ಅದಕ್ಕೆ ಇಲ್ಲ ನಾವು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕು, ಅದಕ್ಕೋಸ್ಕರ ಮಧ್ಯದಲ್ಲೇ ಬಂದು ಕೈ ನೀರು ಬಿಡ್ತಾಯಿದ್ದೀವಿ ಅಂತಂದ್ರೆ ಅವರು ಇಲ್ಲ ನೀವು ಸುಳ್ಳು ಹೇಳ್ತಾಯಿದ್ದೀರಾ ಅಂತ ಹೇಳ್ತಾಯಿದ್ರು. ಇಲ್ಲ ನಾವು ಹೋಗಿ ಬಂದಮೇಲೆ ಫೋಟೋ ತೋರಿಸ್ತೀನಿ ತಡ್ರಿ ಅಂತ ಹೇಳ್ಬಿಟ್ಟು ಕೈ ನೀರು ಬಿಟ್ಟು ಹೊರಟ್ವಿ. ಮದುವೆ ಮುಗಿಸ್ಕೊಂಡು ದೇವಿರಮ್ಮ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ನಮ್ಮ ಆಂಟಿನೂ ಕರ್ಕೊಂಡು ಹೋಗ್ತಿದ್ದೀವಿ ನಾವು ದೇವಿರಮ್ಮ ಬೆಟ್ಟಕ್ಕೆ. ಆಂಟಿ ಇದೇ ಫಸ್ಟ್ ಟೈಮ್ ಅನ್ಸುತ್ತಲ್ವಾ ನೀವು ಬರ್ತಿರೋದು? ನೋಡಿಲ್ಲ, ಅದಕ್ಕೂ ಬೆಟ್ಟದ ಮೇಲೆ ಬೇರೆ ದೇವರು ಇಲ್ಲಿ. ಇವೆಲ್ಲ ಹೋಟೆಲ್ ಅಲ್ವಾ? ಆಗ ಸಂಜೆ ಕನ್ನಡ ಮಾತಾಡೋದು ಚಂದ. ಆಗ್ಲೊತ್ತು ಹೋದ್ರೆ ಭಯ ಆಗುತ್ತೆ. ಬರೀ ಹಿಂಗ್ ಕಣ್ಣು ಹಾಸಕ್ಕೆ ಭಯ ಆಗುತ್ತಲ್ಲ. ನಿಶು ಅಲ್ಲಿ ಆನೆ ಐತೆ ಕಣವ. ನಾವು ಇವಾಗ ತಾನೇ ದೇವಸ್ಥಾನದ ಹತ್ರ ಬಂದು ದೇವಸ್ಥಾನದ ಒಳಗಡೆ ಫೋಟೋ ವಿಡಿಯೋ ಏನೂ ತೊಗೊಳಂಗಿಲ್ಲ, ಅದಕ್ಕೋಸ್ಕರ ನಾನು ಫೋಟೋ ವಿಡಿಯೋ ಏನೂ ಮಾಡಲಿಲ್ಲ. ಇವಾಗ ಸರಿ ಊಟ ಮಾಡೋಣ ಅಂತ ಈಗ ಎಲ್ಲರೂ ಸಹ ಬಂದು ಊಟ ಮಾಡ್ತಾ ಇದ್ದೀವಿ. ನಮ್ಮ ನಿಶುಗೆ ಒಂದು ಮಾವಿನ ಹಣ್ಣು ಕೊಟ್ಟರೆ ಅವನು ತಿಂದ್ಬಿಟ್ಟು ಶರ್ಟೆಲ್ಲ ಗಲೀಜು ಮಾಡ್ಕೊಂಡ್ಬಿಟ್ಟ. ಅದಕ್ಕೋಸ್ಕರ ಶರ್ಟ್ ಬಿಚ್ಚಿ ಬರೀ ಮೈಲೇ ಓಡಾಡ್ತಾ ಇದ್ದಾನೆ. ಇವಾಗ ಎಲ್ಲರೂ ಸಹ ಫೋಟೋ ವಿಡಿಯೋ ತೊಗೊತಾ ಇದ್ದೀವಿ ದೇವಸ್ಥಾನ ಮುಂದೆ ನಿಂತ್ಕೊಂಡು. ನಮ್ಮ ಆಂಟಿ ಇಲ್ಲಿ ಬಂದೇ ಇರಲಿಲ್ಲ, ದೇವಸ್ಥಾನ ದೇವ್ರನ್ನೆಲ್ಲ ನೋಡಿಬಿಟ್ಟು ತುಂಬಾ ಖುಷಿ ಪಟ್ಬಿಡ್ತು. ನಾನು ಇಲ್ಲಿಗೆಲ್ಲ ಬಂದೇ ಇರಲಿಲ್ಲ ಅಂತ ಹೇಳ್ತಾ ಇದ್ರು.
ನಾವು ದೇವಸ್ಥಾನದಿಂದ ರಿಟರ್ನ್ ಹೋಗ್ಬೇಕಾದ್ರೆ ತುಂಬಾ ಮಳೆ ಬಂದುಬಿಡ್ತು. ಮತ್ತು ಎಲ್ಲ ಊರು ದೂರ ಇರೋದ್ರಿಂದ ಎಲ್ಲರೂ ಸಹ ಬೇಗನೆ ಊಟ ಮಾಡಿಬಿಟ್ಟು ಟೆಂಪೋದಲ್ಲಿ ಕೂತ್ಕೊಂಡಿದ್ರು, ನಮ್ಮೂರವರು ಮತ್ತು ಗಂಡಿನ ಕಡೆಯವರೆಲ್ಲವ. ಮತ್ತು ನಾವೇನು ಸೀರೆ ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ಸರಿ ಇದೆ ಸಾಕು ಇನ್ನೇನು ಅಂತ ಇವಾಗ ಎಲ್ಲರೂ ಫೋಟೋ ತೊಗೊಂಡು ವಿಡಿಯೋ ತೊಗೊಂಡು ಇವಾಗ ನೆಕ್ಸ್ಟ್ ಊಟ ಮಾಡೋಕ್ಕೆ ಅಂತ ಹೊರಟ್ವಿ. ಬ್ಲ್ಯಾಕ್ ಕಲರ್ ಶರ್ಟ್ ಹಾಕೊಂಡಿದ್ದಾರೆ ಅವರು, ನನ್ನ ತಂಗಿ ಹಸ್ಬೆಂಡು. ಮತ್ತು ವೈಟ್ ಕಲರ್ ಶರ್ಟ್ ಹಾಕಿದ್ದಾರೆ ಅವ್ರು ನಮ್ಮ ಮನೆಯ. ನೀನು ಎಲ್ಲರನ್ನೂ ತೋರಿಸ್ತಾ ಇದೆಯಾ ವೀಡಿಯೋದಲ್ಲಿ, ನಮ್ಮನ್ನು ತೋರಿಸಲ್ವಾ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು ಅವ್ರನ್ನೂ ವೀಡಿಯೋ ಮಾಡ್ಕೊತಾ ಇದ್ದೆ. ಇನ್ನೊಂದು ಸೈಡು ನಮ್ಮ ಅಕ್ಕನ ಮಗಳು ರೀಲ್ಸ್ ಮಾಡ್ತಾಯಿದ್ಲು. ಮತ್ತು ನಮ್ಮ ಪಾಪು ನಮ್ಮ ರೋಜನ್ ಮಗಳದ್ದು ಏರ್ ಬೆಂಡ್ ಇತ್ತು, ಅದನ್ನ ಇಸ್ಕೊಂಡ್ಬಿಟ್ಟು ಅಮ್ಮ ಇದು ನನಗೆ ಬೇಕು ಅಂತ ಅವ್ನು ಇಸ್ಕೊಂಡ್ಬಿಟ್ಟು ಹಾಕೊತಾ ಇದ್ದೆ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾನೆ ಅಂತ. ಒಂದು ಮದುವೆ ಅಂದ್ರೇ ತುಂಬಾ ಖುಷಿ ಆಗುತ್ತೆ. ಏಕೆಂದರೆ ಎಲ್ಲ ನೆಂಟರೆಲ್ಲ ಸೇರ್ಕೊತೀವಿ, ಎಲ್ಲರೂ ಟೈಮ್ ಸ್ಪೆಂಡ್ ಮಾಡ್ತೀವಿ. ಒಂಥರ ಮತ್ತೆ ರಿಟರ್ನ್ ಎಲ್ಲ ಮದುವೆ ಮುಗಿಸ್ಕೊಂಡು ಹೋಗ್ತಿದ್ದೀವಿ ಅಂತಂದರೆ ತುಂಬಾ ಬೇಜಾರನ್ನೇ ಆಗ್ತಾ ಇರ್ತೈತೆ. ಇವತ್ತಿನ ದಿನ ಕಳೆದಿದ್ದೇ ಗೊತ್ತಾಗಲಿಲ್ಲ, ಟೈಮ್ ಆಗೇ ಹೋಯ್ತು. ಇವಾಗ ಹೆಣ್ಣ ಗಂಡನ ಮನೆಗೆ ಕಳಿಸೋ ಸಮಯ ಬಂದೇ ಬಿಡ್ತು. ಇವಾಗ ಎಲ್ಲರೂ ಸಹ ಆಚೆಗಡೆ ಬಂದು ಎಲ್ಲರಿಗೂ ನಮಸ್ತೆ ಮಾಡ್ತಾಯಿದ್ಲು ರಂಜು. ನಮ್ಮ ಅತ್ತೆ ಅಂತೂ ತುಂಬಾ ಅಳ್ತಾಯಿದ್ರು. ಯಾರಿಗಾದರೂ ಫೀಲ್ ಆಗುತ್ತೆ ಮಕ್ಕಳು ನಾಳೆ ಗಂಡನ ಮನೆಗೆ ಕಳಿಸ್ಬೇಕಾದ್ರೆ. ಎಲ್ಲರೂ ಸಹ ತುಂಬಾ ಅಳ್ತಾಯಿದ್ರು ರಂಜನ್ನ ಕಳಿಸ್ಬೇಕಾದ್ರೆ. ಓ ಇವರೇ ಬೆಳ್ಳುಳ್ಳಿ ಕುಕ್ಕಿ ಜೊತೆ ಸಣ್ಣಗವ್ರೆ. ಸರ್ಗ ಇನ್ನೇನು ನಮ್ಮ ಹುಡುಗಿನ ಗಂಡನ ಮನೆಗೆ ಕಳಿಸಾಯ್ತು. ಗಂಡಿನ ಕಡೆಯವ್ರು ಯಾರು ಇರಲಿಲ್ಲ, ಎಲ್ಲ ಖಾಲಿ ಆಗಿಬಿಟ್ರು. ಇನ್ನು ಉಳ್ದಿರೋದು ಮಾತ್ರ ಹೆಣ್ಣಿನ ಕಡೆಯವರು ಎಲ್ಲ. ಇನ್ನೂ ರಂಜು ಕಾರಲ್ಲಿ ಹೋಗ್ತಾಯಿದ್ರು, ಇನ್ನೂ ಇವ್ರಿನ್ನೂ ಅಳೋದು ನಿಲ್ಲಿಸಲೇ ಇಲ್ಲ. ತುಂಬಾ ಅಳ್ತಾನೆ ಇದ್ರು. ತುಂಬಾ ಬೇಜಾರಾಗುತ್ತೆ ಮಗಳು ಕಳಿಸ್ಬೇಕಾದ್ರೆ ಯಾರಿಗಾದರೂ ಅಷ್ಟೇ. ಮತ್ತು ಈಗ ಇನ್ನೇನು ನಮಗೂ ಟೈಮ್ ಆಗುತ್ತೆ, ನಾವು ಇನ್ನೊಂದು ಊರಿಗೆ ಹೊರಡೋಣ ಅಂತ ಎಲ್ಲರಿಗೂ ಸಮಾಧಾನ ಮಾಡಿ ಬಾಯ್ ಮಾಡಿ ಇವಾಗ ನಾವು ಜಸ್ಟ್ ಊರಿಗೆ ಅಂತ ಹೊರಟ್ವಿ. ಮದುವೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಟ್ವಿ ನಾವು.